ಸಣ್ಣ ಮಕ್ಳು ಇದ್ದಿದ್ದ ಮನೆ ಹರಡುವುದು ಸಹಜ. ಹಂಗೆ ನಮ್ಮ ಮನೆಯೂ ಈಗ ಹರವು ಬಿಟ್ಟಿರ್ತೈತಿ. ಯಾವಾಗ ನೋಡಿದ್ರು ಪಾಪುನ ಅರ್ಬಿ ಅಂತ, ಪಾಪುನ ಟಾಯ್ಸ್ ಅಂತ, ಮತ್ತು ನಮ್ಮ ಅರ್ಬಿ ಅಂತ. ಯಾಕಂದ್ರೆ ಮೊದಲು ಏನಾಗ್ತಿತ್ತು, ಎವ್ರಿ ಟೈಮ್ ಫ್ರೀ ಇರ್ತಿದ್ವಿ, ನಾವು ಕೆಲಸ ಮಾಡ್ಕೊಳಕ್ಕಾಗ್ತಿತ್ತು, ಇನ್ ಟೈಮ್ ಒಳಗೆ ಎಲ್ಲ ಆರ್ಗನೈಸ್ ಮಾಡಿ ಇಡೋಕೆ ಆಗ್ತಿತ್ತು. ಬಟ್ ಇವಾಗ ಏನಪ್ಪ, ಅವ ಯಾವಾಗ ಮಲ್ಕೊಂಡಿರ್ತಾನಲ್ಲ ಆ ಟೈಮ್ದಾಗ ಎಲ್ಲ ನೋಡಿ ಮಾಡಬೇಕಾಕೈತಿ. ಅದ್ರಾಗ ಈಗ ವ್ಲಾಗ್ ಒಂದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ನಾನು ವಿಡಿಯೋಸ್ ಮಾಡೋದು. ನನಗೆ ಟೈಮ್ ಮ್ಯಾನೇಜ್ ಆಗಾಕತ್ತಿಲ್ಲ, ಅಂದರೂ ನಾನು ಮಾಡತ್ತೀನಿ. ಯಾಕಂದರೆ ಪಾಪು ಇವಾಗ ಟ್ರಾವೆಲಿಂಗ್ ಮಾಡೋದು ಎಲ್ಲ ಮಾಡಾಕತ್ತಾನ. ಸೊ ನನಗೆ ಅವನ ಕಡೆ ಫೋಕಸ್ ಮಾಡೋಕ್ಕೂ ಮತ್ತು ಎರಡು ಕಡೆ ಫೋಕಸ್ ಮಾಡೋಕ್ಕೂ ಕಷ್ಟ ಆಗತ್ತೈತಿ. ನನ್ನ ಕಡೆಯಿಂದ ಎಷ್ಟು ಆಗ್ತೈತಿ ಅಷ್ಟು ಮಾಡತ್ತೀನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಂಗಳವಾರ. ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಾಕತ್ತೀನಿ ನೋಡ್ರಿ. ಈ ವಿಡಿಯೋ ಮಾಡೋದ್ರ ಹಿಂದೆ ಉದ್ದೇಶಗಳು ಭಾಳ ಅದಾವ. ಬಟ್ ಟ್ರಸ್ಟ್ ಮೀ, ಎಲ್ಲನೂ ಚಲೋದಕ್ಕಾಗಿ ನಾನು ಮಾಡಾಕತ್ತೀನಿ. ಯಾಕಂದ್ರೆ ಒಂದು ಮಾತೈತಿ, ಯಾರೋ ನನಗೆ ಒಂದು ದಿವ್ಸ ಹೇಳಿದರು, ಏನಪ್ಪ, ನಾವು ಚಲೋ ಇದ್ರೆ ಅಷ್ಟು ನಾವು ಇನ್ನೊಬ್ಬರನ್ನ ಚಲೋ ನೋಡ್ಕೊಳಕ್ಕೆ ಸಾಧ್ಯ ಐತಿ ಅನ್ನೋದು. ಸೊ ನಾವು ಚಲೋ ಆದಮೇಲೆ ಅಲ್ಲ, ನಮ್ಮ ಜೊತೆ ಇದ್ದವ್ರನ್ನೂ ನಾವು ಚಲೋ ನೋಡ್ಕೋಬೋದು ಮತ್ತು ಅವ್ರನ್ನೂ ಬೆಳೆಸ್ಬೋದು ಅಲ್ಲ. ಹಂಗೆ ಆ ಇಂಟೆನ್ಷನ್ ಇಟ್ಕೊಂಡು ನಾನು ಈ ಯೂಟ್ಯೂಬ್ ಫೀಲ್ಡಿಗೆ ಬಂದೀನಿ. ಸೊ ನಿಮ್ಮ ಸಪೋರ್ಟಿ ನನಗೆ ಭಾಳ ನೀಡ್ ಐತಿ, ಯಾವಾಗಲೂ ಆಯ್ತು ನನಗೆ ನೀಡ್ ಐತಿ. ಮತ್ತು ನಾನು ಅದನ್ನು ಯಾವತ್ತೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಇಷ್ಟುವರೆಗೂ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಆಗ್ಯಾರಲ್ಲ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ನಿಮ್ಮ ಕಡೆ ಎಷ್ಟಾಗ್ತೈತಿ ನೀವು ನನ್ನ ಚಾನಲ್ ಗ್ರೋ ಮಾಡೋಕ್ಕೆ ಪ್ಲೀಸ್ ಹೆಲ್ಪ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ದು ಲವ್ ಏನೈತಲ್ಲ ಇದ್ರೊಳಗೆ ತೋರಿಸ್ರಿ ಅಂತ ಕೇಳ್ಕೊತ ಇವತ್ತಿನೊಂದು ವ್ಲಾಗ್ ಮಾಡೋಣಂತ. ಮತ್ತೊಂದು ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಮತ್ತೆ ಬಂದೇನಂತ. ಇವತ್ತು ಏನೇನು ಏನು ಆಕೈತಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಏನು ಸ್ಪೆಸಿಫಿಕ್ ಪ್ಲ್ಯಾನ್ಸ್ ಅಂತೂ ಇಲ್ಲ, ವ್ಲಾಗ್ ಅಂತ ಸ್ಟಾರ್ಟ್ ಮಾಡೀನಿ, ನೋಡೋಣಂತ ಇವತ್ತಿನ ದಿನ ಹೆಂಗೆ ಇರ್ತೈತಿ. ನಂಗೆ ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ನಮ್ಮ ಮಮ್ಮಿ ಇವರು ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವರು ಇಲ್ಲೇ ಪಿಕೋ ಫಾಲ್ಸ್ ಮಾಡಾಕತ್ತಾರ. ಅವರಿಗೆ ಮೊದಲೆಲ್ಲ ಭಾಳ ಬರ್ತಿದ್ವು. ಅವರು ನಡುವೆ ಜಾಬಿಗೆ ಹೋಗ್ತಿದ್ರು. ಸೊ ಹಾಗಾಗಿ ಯಾವುದೂ ಆರ್ಡರ್ಸ್ ತೊಗೊಳತ್ತಿದ್ದಿದ್ದಿಲ್ಲ. ಇವಾಗೆಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಮ್ಯಾಟರ್ನಿಟಿ ಸಂಬಂಧ ಅವರು ಜಾಬ್ ಬಿಡಬೇಕಾಗಿ ಪರಿಸ್ಥಿತಿ ಬಂತು. ಯಾಕಂದ್ರೆ ನಮ್ಗೆ ಯಾರೂ ಇಲ್ಲ, ಮತ್ತು ಮಮ್ಮಿ ಬಿಟ್ಟರೆ ಯಾರು ಕೇರ್ ತೊಗೊಳಕ್ಕಿಲ್ಲ. ಸೊ ಹಾಗಾಗಿ ಮಮ್ಮಿನ ಜಾಬ್ ರಿಸೈನ್ ಮಾಡಿದ್ದಾರೆ. ಸೊ ಇವಾಗ ಅವ್ರು ಮತ್ತೆ ಟೈಲರಿಂಗನ್ನ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡು ಇವಾಗ ಮತ್ತೆ ಪಿಕೋ ಫಾಲ್ಸ್ ಸ್ಟಾರ್ಟ್ ಮಾಡ್ಯಾರ. ನಿಮ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನಂಗೆ DM ಮಾಡಿರಿ. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿರಿ. ನನ್ನ ಇನ್ಸ್ಟಾ ID ಶೇರ್ ಮಾಡ್ತೀನಿ. ಮತ್ತು ಯಾರ್ಯಾರಿಗೆ ಇಲ್ಲೇ ಸಮೀಪ ಇದ್ದೀರಲ್ಲ, ಎಲ್ಲರಿಗೂ ಸಮೀಪ ಆಗ್ತೈತಲ್ಲ ಅವರು ಕೊಡ್ಬೋದು. ಪ್ರೈಸ್ ಡೀಟೇಲ್ಸ್ ಏನನ್ನೋದು ನಾನು ನಿಮಗೆ ನಂಗೆ ಇನ್ಸ್ಟಾಡಾಗ DM ಮಾಡಿರಿ, ನಾನು ನಿಮಗೆ ಹೇಳ್ತೀನಿ ಅಂತ. ಒಂದು ವಾಕ್ ಹೋಗಿ ಬರೋಣಂತ. ಆಮೇಲೆ ಮತ್ತೆ ಮುಂದಿಂದ ಏನೈತಿ ಕಂಟಿನ್ಯೂ ಮಾಡೋದು ವ್ಲಾಗ. ಸ್ಟೇ ಟ್ಯೂನ್ಡ್. ಸೊ ವಾಕ್ ಮುಗಿಸ್ಕೊಂಡ್ಬಂದೆ. ಇನ್ನೂ ಅದ್ವೈತಂತೂ ಎದ್ದಿಲ್ಲ, ಅವನು ಎಬ್ಬಿಸ್ಬೇಕು. ಅವನಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡ್ಕೋಬೇಕು ನಾನು ಮೊದಲು ಅವ್ನು ಹೇಳೋಕ್ಕಿಂತ ಮುಂಚೆ. ಇಲ್ಲಾಂದ್ರೆ ಅವ್ನು ಆಮೇಲೆ ಎತ್ತ ಅಂದರೆ ಏನು ಮಾಡ್ಕೊಳಕ್ಕಾಗೋಂಗಿಲ್ಲ. ಸ್ವಲ್ಪ ಪ್ರಿಪ್ರೇಷನ್ ಮಾಡಿದರೆ ನಂಗೆ ಈಸಿ ಆಗ್ತೈತಿ ಅಂತಂದು ಹಿಂಗೆ ಮಾಡ್ಕೋತೀನಿ. ಇಲ್ಲ ಆಲ್ಮೋಸ್ಟ್ ಮಮ್ಮಿನ ಮಾಡ್ತಿರ್ತಾರೆ. ಇವಾಗ ಅವರು ಬಿಸಿ ಇದ್ದಾರೆ ಅಂತಂದು ನಂಗೆ ಭಾಳ ಮಮ್ಮಿ ಹೆಲ್ಪ್ ಮಾಡ್ತಾರೆ. ಆಮೇಲೆ ನನ್ನ ಕಡೆಯೂ ಎಷ್ಟಾಗ್ತೈತೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಹಿಂಗೆ ನಮ್ದು ನಡೀತಾನೆ ಇರ್ತೈತಿ. ನೋಡ್ರಿ ಎಷ್ಟು ಮೆಸ್ಸಿಯಾಗಿ ಕಾಣಿಸ್ತಿತ್ತಲ್ಲ, ಇಷ್ಟು ಬೆಡ್ ಇಷ್ಟು ಮೆಸ್ಸಿಯಾಗಿ ಕಾಣಿಸ್ತಿರ್ತೈತಿ. ಮಾರ್ನಿಂಗ್ ಅಂದರೆ ಹಿಂಗೆ ಇರ್ತೈತಿ. ನೋಡ್ರಿ ನಮ್ಮ ಹೀರೋ ಎದ್ದೇಳಕ್ಕೆ ಟ್ರೈ ಮಾಡಾಕತ್ತಾರ. ಅಲ್ಲೇ ಒದ್ದಾಡ್ಕೊಂತ ಮಲ್ಕೊಂಡಿರ್ತಾರ ಅವ್ರು. ಗುಡ್ ಮಾರ್ನಿಂಗ್ ಬಂಗಾರ. ನಿದ್ದೆ ಭಾಳ ಐತಿ ಅಪ್ಪಾಜಿಗೇನು, ನಿದ್ದೆ ಭಾಳ ಬಂದೈತಿ ಅಪ್ಪು ನಿಂಗೆ. ಗುಡ್ ಮಾರ್ನಿಂಗ್ ಪಾಪು, ಗುಡ್ ಮಾರ್ನಿಂಗ್.
ಯಾಕೆ ಸಿಟ್ಟು ಬಂದೈತಿ ಮಾರ್ನಿಂಗ್ ಇವತ್ತು ನಿಮಗೆ? ಸಿಟ್ಟಾಕೆ ಬಂದೈತಿ? ಹೇ ಕಳ್ಳ, ಗುಡ್ ಮಾರ್ನಿಂಗ್ ಬಂಗಾರ. ಗುಡ್ ಮಾರ್ನಿಂಗ್ ಸೋನು. ಎದ್ದಳ್ರಿ. ಏ ಕಳ್ಳ, ಎದ್ದಳ್ರಿ ಪಾಪು, ಎದ್ದಳ್ರಿ ನೋಡೋಣ. ಅದ್ವೈತಗೆ ಫ್ರಮ್ ಬರ್ತ್ ಅಂದರೆ ಫ್ರಮ್ ಡೇ ಒನ್ನಿಂದನೂ ನಾನು ಅವನಿಗೆ ಕ್ಲೀನಿಂಗ್ ಪರ್ಪಸ್ ಆಗಿ ನಾನು ವೆಟ್ ವೈಪ್ಸನ್ನೇ ಯೂಸ್ ಮಾಡ್ತೀನಿ. ನಂಗೆ ಅದೇ ಚಲೋ ಅನ್ನಿಸ್ತೈತಿ. ಇದುವರೆಗೂ ನಾನು ಯಾವುದೋ ಈ ಬಟ್ಟೆಯಿಂದ ಆಯ್ತು ಹಿಂಗೆ ಏನೋ ಡ್ರೈ ಕ್ಲೋತ್ ಇರ್ತೈತಲ್ಲ ಪ್ಯೂರ್ ಕಾಟನ್ನ, ಅದನ್ನು ಈಗ ಒಂದ್ಸಲ ವೆಟ್ ವೈಪ್ಸಿಂದ ಒರೆಸಾಗಿಂದ ಅದನ್ನ ಯೂಸ್ ಮಾಡ್ತೀನಿ. ಬಟ್ ಯಾವಾಗೂ ನಾನು ಜಾಸ್ತಿ ಇದನ್ನು ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ಹೈಜೀನ್ ಪರ್ಪಸ್ ಆಗಿ ಇದು ಚಲೋ ಅನ್ನಿಸ್ತೈತಿ. ಇಂತಿಂಥ ದೊಡ್ಡ ಕಣ್ಣವ. ಅಪ್ಪೋ ಅಪ್ಪ, ಏನದ ಅಪ್ಪೋ. ಅದ್ವೈತ್ ಹಂಗೆ ನೋಡಕ್ಕೆ ಹೋಗ್ಬಿಡಪ್ಪ, ನಂಗೆ ಹೆದರಿಕೆ ಬರತೈತಿ. ಅದ್ವೈತ್ ಏನು ಫೋನ್ ಬೇಕಾ? ಫೋನ್ ಬೇಕು ನಿಮ್ಗೆ? ಫೋನ್ ಬೇಕಿಲ್ರಿ ನಿಮಗೆ? ಎತ್ತಲ್ರಿ ಅಲ್ಲಿ ಹೋಗೋಣ, ಹೊರಗೆ ಹೋಗೋಣಪ್ಪ. ಅದ್ವೈತ್ ನೋಡಿರಿ, ಎಲ್ಲಿ ಬಂದಿರಿ? ಹೊರಗೆ ಬಂದಿರಿನ? ಖುಷಿ ಅಲ್ಲ ನಿಮಗೆ? ಅಪ್ಪ ನೋಡ್ರಿ ಪಾಪು, ಎಲ್ಲರ ಕಡೆ ಗುಡ್ ಮಾರ್ನಿಂಗ್ ಅದೇ. ಗುಡ್ ಮಾರ್ನಿಂಗ್. ಅದ್ವೈತಕ್ಕಂತೂ ಹೊರಗೆ ಕರ್ಕೊಂಬಂದ್ರೆ ಫುಲ್ ಖುಷಿ ಆಗ್ತಾನೆ ಅವನ್ನ. ನೋಡಿರಿ, ಹಿಂಗೆ ಒಂದು ಎಕ್ಸ್ಪ್ಲೋರ್ ಮಾಡೋದು ಇದ್ದೇ ಇರ್ತೈತಿ. ಮೈಕ್ ತೊಗೊಂಡೆ ಈಗ ನೋಡ್ರಿ ಹಿಂಗೆ ಮಾಡ್ತಿರ್ತಾನೆ. ಮನುಷ್ಯ 70% ನೀರಿನ ಮೇಲೆ ಅವಲಂಬಿತ ಆಗ್ಯಾನ. ಸೊ ನೀರು ಅನ್ನೋದು ಭಾಳ ಇಂಪಾರ್ಟೆಂಟ್. ನಾ ಅಂತೂ ಭಾಳ ಕುಡಿತೀನಿ, ನೀವು ಎಲ್ಲರೂ ಚೆಂದಾಗಿ ನೀರು ಕುಡೀರಿ. ಇದು ಅದ್ವೈತದ ನೀರು. ಅವನಿಗೆ ಒಂದು ಸ್ವಲ್ಪ ಕಾಯಿಸಿ ಆರಿಸಿದ ನೀರನ್ನು ಕುಡಿಸ್ತೀವಿ. ಇದು ನಾವೆಲ್ಲ ಸಣ್ಣವರಿದ್ದಾಗಿದ್ದು ಸಣ್ಣದು ಗುಂಡಿ ಇತ್ತು. ಇವಾಗ ಅದ್ವೈತಗೂ ಇದನ್ನ ಯೂಸ್ ಮಾಡತ್ತೀವಿ ವಿತ್ ಸಿಲ್ವರ್ ಸ್ಪೂನ್. ಸಿಲ್ವರ್ ಬಟ್ಲು ಇಲ್ಲ ನನ್ನ ಕಡೆ, ಸಿಲ್ವರ್ ಗ್ಲಾಸ್ ಐತಿ, ಭಾಳ ಸಣ್ಣದೈತಿ. ಸೊ ಅದು ಯೂಸ್ ಮಾಡ್ತಿರ್ತೀವಿ. ಆದರೆ ಇದನ್ನು ಜಾಸ್ತಿ ಅವನಿಗೆ ಇದು ಫೇವ್ರೇಟ್ ಆ್ಯಕ್ಚುಲಿ ಅವನು. ಇದ್ರೊಳಗೆ ಅವನಿಗೆ ನೀರು ಕುಡಿಸ್ತೀವಿ. ಯಾರ್ಯಾರ ಇಂಥವು ಇರ್ತಾವೆ ಭಾಳ ಹಳೆ. ಮೊದಲೆಲ್ಲ ಇಂಥದ್ದು ಭಾಳ ಯೂಸ್ ಮಾಡ್ತಿದ್ರು. ಈಗೂ ಕೆಲವ್ರು ಮಾಡ್ತಾರೆ. ಈಗ ಭಾಳ ಸಿಲಿಕಾನ್ ಐಟಮ್ಸ್ ಭಾಳ ಯೂಸ್ ಮಾಡ್ತಾರೆ. ಸೊ ನಾವು ಸ್ಟೀಲ್ ಯೂಸ್ ಮಾಡ್ತೀನಿ. ಸಿಲಿಕಾನ್ ನನಗೇನೋ ಇನ್ನೂ ಮಟ್ಟ ಯೂಸ್ ಮಾಡ್ಬೇಕಂತ ಅನಿಸಿಲ್ಲ ಅವನಿಗೆ ಫೀಡಿಂಗ್ ಸಲುವಾಗಿ. ನೋಡೋಣಂತ ಮುಂದೆ ಅವನಿಗೆ ಸೆಲ್ಫ್ ಇಂಡಿಪೆಂಡೆಂಟಾಗಿ ತಿಂತಿರ್ತಾನೆ, ಆವಾಗ ಅದನ್ನ ಬಾಯ್ ಮಾಡಬೇಕಂತ ಐತಿ. ಸೊ ಇವಾಗ ಇದ್ರ ಮೇಲೆ ನಡೆಯಕತ್ತೈತಿ ಹೆಂಗೋ ನಡ್ಸೋಣಂತ. ಒಟ್ಟು ಅವನಿಗೆ ಅವನ ಟಾಯ್ಸ್ಗಿಂತ ನಮ್ದು ಏನು ಇರ್ತೈತಲ್ಲ ಅದೇ ಇಷ್ಟ ಆಗ್ತೈತಿ. ಈಗ ನೋಡ್ರಿಲ್ಲ ಎಲಿಫೆಂಟ್ ಐತಿ, ಅದನ್ನು ತೊಗೊಳಕತ್ತಿಲ್ಲ ಇವ. ತೊಗೊಂಡೆ ಯಾಕೆ ಪಾಪು ತೆಗಿಯಪ್ಪ, ಅದು ಬೇಡ ಅಪ್ಪಾಜಿ ತಗೋರಿ, ನೀರು ಕುಡೀರಿ. ಅವನು ಫೀಡಿಂಗ್ ಬಾಟಲ್ನಾಗ ಜಾಸ್ತಿ ಅವನಿಗೆ ಕೊಡೋಂಗೆ ಇಲ್ಲ, ಹಾಗಾಗಿ ಅವನು ಅಷ್ಟು ಪಡಂಗಿಲ್ಲ ರೀ ಅವನು. ಹಾಗಾಗಿ ನಾನು ಅಷ್ಟೇ ಫೀಡಿಂಗ್ ಬಾಟಲಿಂದ ರೂಢಿ ಇಟ್ಟಿಲ್ಲ. ಸರಿ, ಅದು ಆಮೇಲೆ ಕೊಡ್ತೀನಿ. ಇವಾಗ ಇದು ಕುಡಿಪ. ಆಬು ಕುಡೀರಿ, ಆಬು ಕುಡಿ ಬೇಡ. ನೀವೇ ನೋಡಿದ್ರಲ್ಲ, ಅವು ಮಕ್ಕಳು ಹೆಂಗಪ್ಪ ಅಂದ್ರೆ ಮನಸ್ಸಿದ್ದಂಗೆ. ಅವ್ರಿಗೆ ಮನಸ್ಸಿತ್ತಪ್ಪ ಅಂದ್ರೆ ತಿಂತಾವ, ಕುಡಿತಾವ, ಇಲ್ಲಾಂದ್ರೆ ಇಲ್ಲ. ಅವು ಹಂಗಂದ್ರೆ ನಾವು ಫೋರ್ಸಬ್ಲಿ ಏನೂ ಮಾಡೋಕ್ಕಾಗಂಗಿಲ್ಲ. ಎವ್ರಿ ಟೈಮ್ ನಾನು ಆ್ಯಪಲ್ನ ಬಾಯ್ಲ್ ಮಾಡಿ ತಿನ್ನಿಸ್ತಿದ್ದೆ. ಈ ಸಲ ರಾ ಆ್ಯಪಲ್ ತಿನ್ನಿಸಿದ್ರೆ ಆಯ್ತು ಅಂತಂದು ನೋಡೋಣ ತಿಂತಾನೆ ಇಲ್ಲ ಅಂತಂದು ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ. ಹಿಂಗೆ ಗ್ರೇಟ್ ಮಾಡಿ ತಿನ್ನಿಸಿ ಅಂತಂದು ಡಾಕ್ಟರ್ ಸಜೆಷನ್ ತೊಗೊಂಡು ನಾನು ಮಾಡತ್ತೀನಿ. ಆಮೇಲೆ ಇನ್ನೊಂದು, ಏನೋ ನೀವು ಮಾಡೋದಿತ್ತಂದ್ರೆ ಯಾರ್ಯಾರು ಪಾಪುಗಳು ಮನ್ಯಾಗ ಅದಾವಲ್ಲ, ಏನೋ ಮಾಡೋದಿತ್ತಂದ್ರೆ ಪೀಡಿಯಾಟ್ರಿಷನಿಗೆ ಕೇಳಿ ಅವ್ರ ಇನ್ಫಾರ್ಮೇಷನ್ ತೊಗೊಂಡು ನೀವು ಅವ್ರ ಕಡೆ ನಾಲೆಜ್ ತೊಗೊಂಡು ಏನೋ ಮಾಡಿರಿ. ಏನೇನೋ ನೀವು ಮನ್ಯಾಗಿನ ದೊಡ್ಡವ್ರು ಹೇಳ್ತಾರೆ ಅದು ಇದು ಅಂತ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಕೆಲವೊಬ್ಬರು ನ್ಯೂ ಮಾಮ್ಸ್ ಇದ್ದವರು ಭಾಳಷ್ಟು ನೀರು ಕುಡೀರಿ. ಕೆಲವೊಬ್ರು ಹೇಳ್ತಾರೆ ಗಂಡು ಹುಡುಗ ಹುಟ್ಟೈತಿ ನೀರು ಕುಡಿಬೇಡ ಅಂತ ಹೇಳ್ತಾರೆ. ಆ ರೀತಿ ಏನೂ ಇಲ್ಲ. ನೀರು 3 to 4 ಲೀಟರ್ಸ್ ಕಂಪಲ್ಸರಿ ಎಲ್ಲರೂ ನೀರು ಕುಡಿಬೇಕು. ಅಂದಮೇಲೆ ಪಾಪುಗೂ ಆಯ್ತು,
ಒಂದು 6 ಮಂತ್ಸ್ ಏನು ಅಬೋವ್ ಇರ್ತಾವಲ್ಲ ಆ ಬೇಬೀಸಿಗೆಲ್ಲ ಕರೆಕ್ಟಾಗಿ ಎಷ್ಟು ನೀರು ಹಾಕಬೇಕು, ಎಷ್ಟು ಕ್ವಾಂಟಿಟಿ ಊಟ ಕೊಡಬೇಕು ಪ್ರತಿಯೊಂದನ್ನು ನಿಮ್ಮ ಪೀಡಿಯಾಟ್ರಿಕ್ಸ್ ಕಡೆ ಕೇಳಿನ ನೀವು ಮಾಡಿರಿ. ಇಲ್ಲದೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡ್ರಿ. ಹಿಂಗೆ ಆಟ ಆಡ್ಕೊತ ಅದ್ವೈತನ ನಾಷ್ಟಾನು ಮುಗಿಸಿದ್ವಿ. ಹಂಗೆ ನಾವು ನಾಷ್ಟ ಮಾಡ್ಬೇಕಂತ ಹೇಳಿ ಮಮ್ಮಿಲಿ ಹೆಸ್ರು ಕಾಳು ಒಡೆದು ತಾಲಿಪಟ್ಟಿ ಮಾಡಾಕತ್ತಿದ್ರು. ಮಸ್ತ್ ಟೇಸ್ಟಿ ಆಗಿತ್ತು. ಇದು ರೆಸಿಪಿ ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಂತ, ನೀವು ಟ್ರೈ ಮಾಡಿರಿ. ಮತ್ತು ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.